ಹಾಯ್ ಫ್ರೆಂಡ್ಸ್, ಗಂಗರಾಜ್ ಲೈಫ್ ಸ್ಟೈಲಿನ ಬ್ಲಾಗು. ನೋಡಿ ಫ್ರೆಂಡ್ಸ್, ಇವಾಗ ನಾವು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಯಾವ ಕಡೆ ಅಂದರೆ ಶ್ರೀ ಮೈಮರಂಗಸ್ವಾಮಿ ದೇವಸ್ಥಾನ ಕಡೆಯಿಂದ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಮೈಮರಂಗಸ್ವಾಮಿ ದೇವಸ್ಥಾನದ ರೋಡಿದು. ಇದು ದೊಡ್ಡೇರಿ ಹತ್ರ ರೈಟಿಗೆ ತಿರ್ಕೊಂಡ್ರೆ ಶ್ರೀ ಮೈಮರಂಗಸ್ವಾಮಿ ದೇವಸ್ಥಾನ ಫೇಮಸ್ಸು. ದನಗಳ ಜಾತ್ರೆ ಆಗುವ ದೇವಸ್ಥಾನ ಇದು. ವರ್ಷಕ್ಕೊಂದ್ಸತಿ ಜಾತ್ರೆ ಕೊಡುತ್ತೆ ದನಗಳದ್ದು. ಮೈಮರಂಗಸ್ವಾಮಿ ಬೆಟ್ಟದ್ದು ಜಾತ್ರೆ ಅಂದರೆ ಅದು 15 ದಿನ ಜಾತ್ರೆ ಕೊಡುತ್ತೆ ಇದು. ನೋಡಿ ಫ್ರೆಂಡ್ಸ್, ಇದು ಇವಾಗ ಹೋಗ್ತಾ ಇದ್ದೀವಿ ಮೈಮರಂಗಸ್ವಾಮಿ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಊರಲ್ಲಿ ಒಂದು ಫಂಕ್ಷನ್ ಇತ್ತು, ಹಂಗಾಗಿ ಮೈಮರಂಗಸ್ವಾಮಿ ದೇವಸ್ಥಾನ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಶ್ರೀ ಮೈಮರಂಗಸ್ವಾಮಿ ದೇವಸ್ಥಾನ ನೋಡಿ ಫ್ರೆಂಡ್ಸ್, ಅಲ್ಲೇ ಮೇಲ್ಗಡೆ ಬೆಟ್ಟದ ಮೇಲೆ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಶ್ರೀ ಮೈಮರಂಗಸ್ವಾಮಿ ಬೆಟ್ಟದ ಕಡೆ. ಈಗ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಹೀಗಾಗಿ ನಿಮಗೆ ಮಳೆ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ಹಳ್ಳಿಯ ವಾತಾವರಣ ಹಸಿರು ಎಷ್ಟು ಸೌಂದರ್ಯವಾಗಿ ಕಾಣ್ತಾ ಇದೆ ಅನ್ನೋದು ತುಂಬ ಇಷ್ಟ ಆಯಿತು. ಇದು ಮೈಮರಂಗಸ್ವಾಮಿ ದೇವಸ್ಥಾನದ ಬೆಟ್ಟದ ಮೇಲಿರುವ ಮೈಮರಂಗಸ್ವಾಮಿ ದೇವಸ್ಥಾನ ಇದು. ದೊಡ್ಡೇರಿ ನೋಡಿ ಫ್ರೆಂಡ್ಸ್, ಹಂಗೆ ಹೋಗೋದು ಬೆಟ್ಟದ ಮೇಲೆ ಹೋಗುತ್ತೆ ಅಲ್ಲಸಿ. ನೋಡಿ ಫ್ರೆಂಡ್ಸ್, ಇದೆ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಶ್ರೀ ಮೈಮರಂಗಸ್ವಾಮಿ ದೇವಸ್ಥಾನ ಇದು. ನೋಡಿ ಫ್ರೆಂಡ್ಸ್, ಇದೆ ಮೈಮರಂಗಸ್ವಾಮಿ ದೇವಸ್ಥಾನ. ನಾವೊಂದು ಸ್ವಲ್ಪ ಕೆಲಸದ ಮೇಲೆ ಬಿಸಿ ಇರೋದ್ರಿಂದ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬೇಕಾಯ್ತು, ಲೇಟ್ ಆಗ್ಬಿಟ್ಟಿತ್ತು. ಹಂಗಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ನೆಕ್ಸ್ಟ್ ಯಾವಾಗನೇ ಈ ಕಡೆ ಬಂದಾಗ ಶ್ರೀ ಮೈಮರಂಗಸ್ವಾಮಿ ದೇವಸ್ಥಾನದ ವಿಡಿಯೋ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದು ತೇರು, ಕೆಳಗಡೆ ತೇರಾಗುತ್ತೆ. ಈ ಜಾತ್ರೆ ಎಲ್ಲ ಹಸಿದ ಜಾತ್ರೆಗಳೆಲ್ಲ ಕಳೆದಾದ್ಮೇಲೆ ತೇರಾಗುತ್ತೆ ಮೈಮರಂಗಸ್ವಾಮಿ ದೇವಸ್ಥಾನದ ತೇರು. ಬನ್ನಿ ಫ್ರೆಂಡ್ಸ್, ಹಂಗೆ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಶ್ರೀ ಮೈಮರಂಗಸ್ವಾಮಿ ದೇವಸ್ಥಾನದ ಈ ಹಳ್ಳಿಯ ದೇವಸ್ಥಾನದ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫ್ರೆಂಡ್ಸ್. ಹಳ್ಳಿ ಕಡೆ ವಾತಾವರಣ, ಮಳೆ ಹುಯ್ದಿರೋದ್ರಿಂದ ಹಸುದ್ರಿಗೆ ತುಂಬ ಇಷ್ಟ ಆಯಿತು ನನಗೆ. ಹಾಗೂ ನಿಮಗೂ ಹಳ್ಳಿ ಬ್ಲಾಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ಹಳ್ಳಿಯ ವಾತಾವರಣ. ಈ ಕಡೆ ಎಲ್ಲ ಸ್ವಲ್ಪ ಕಾಡು, ಚಿರತೆಗಳ ಕಾಟ ಜಾಸ್ತಿ ಈ ಕಡೆಗೆಲ್ಲ. ಮೈಮರಂಗಸ್ವಾಮಿ ಬೆಟ್ಟ ಕಡೆಗೆ ಚಿರತೆಗಳೆಲ್ಲ ಜಾಸ್ತಿ ಇದ್ದಾವೆ. ಬನ್ನಿ ಹಂಗೇ ಮುಂದೆ ಹೋಗೋಣ. ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ದೀನಿ. ಆ ಕಡೆ ಈ ಕಡೆ ಎಷ್ಟು ನೋಡಿ ಫ್ರೆಂಡ್ಸ್, ಬೆಟ್ಟ ಯಾವ ರೀತಿ ಕಾಣ್ತಾ ಇದೆ ಅಂತ. ಹಸಿರಿಗೆ ನೀಟಾಗಿ ಕಾಣ್ತಾ ಇದೆ. ಒಳ್ಳೆ ಈ ಪಾರ್ಕಲ್ಲಿ ಇದು ಮಾಡಲ್ವ ಆ ಥರ ಕಾಣ್ತಾ ಇದೆ ನೀಟಾಗಿ. ನೋಡಿ ಫ್ರೆಂಡ್ಸ್, ಹಾಗೆ ಶಿವಗಂಗೆ ಕಡೆ ಹತ್ರ ಬಂದು ಶಿವಗಂಗೆ ಬೆಟ್ಟ ಈ ಕಡೆಯಿಂದ ನೋಡ್ತಿದ್ದಂಗೆ ಅದು ಹತ್ತಿರದಲ್ಲಿ ನೋಡ್ತಾ ಇದ್ದಂಗೆ ಆಮೆಯ ಆಕಾರದಲ್ಲಿ ಕಾಣುತ್ತೆ. ನೋಡಿ ಒಂದು ಸ್ವಲ್ಪ ನಾನು ಝೂಮ್ ಹಾಕಿ ತೋರಿಸಿದ್ದೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಸೇಮ್ ಈ ತುದಿ ಕಾಣ್ತಾ ಇದೆಯಲ್ಲ, ಆಮೆಯ ಮಖದ ಬಾಯಿನ ಇದು ತೋರಿಸ್ತಾ ಇದೆ. ಅದು ಹಂಗೆ ಕಾಣ್ತಾ ಇದೆ. ಈ ಫೇಸಲ್ಲಿ ನೋಡಿದ್ರೆ, ಅದ್ರ ಕೆಳಗಡೆ ಫೇಸಲ್ಲಿ ನೋಡಿದ್ರೆ ಮಹಾಗಣಪತಿಯ ಫೇಸ್ ಕಾಣ್ತದೆ. ದೂರದಿಂದ ಹತ್ರ ಈ ಕಡೆಯಿಂದ ನೋಡಿದ್ರೆ ಇದ್ರ ಕಡೆ ಕಾಣ್ತದೆ. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ.